ವಿಯೆಟ್ನಾಂನ ದಲಾತ್ನಲ್ಲಿ ಜುಲೈ 27ರಿಂದ ಆಗಸ್ಟ್ 2ರವರೆಗೆ ನಡೆದ ವರ್ಲ್ಡ್ ಜೂನಿಯರ್ ಟೂರಿಸಂ ಅಂಬಾಸಿಡರ್ನಲ್ಲಿ ರಾಜ್ಯದ ಇಬ್ಬರು ವಿದ್ಯಾರ್ಥಿಗಳು ಕಿಂಗ್ ಮತ್ತು ಪ್ರಿನ್ಸೆಸ್ ವಿಭಾಗದಲ್ಲಿ ರನ್ನರ್ ಅಪ್ ಸ್ಥಾನ ಪಡೆದು ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಕಿಂಗ್ ವಿಭಾಗದಲ್ಲಿ ಮೆಂಟರ್ ಅತುಲ್ ಸುರೇಶ್ ಅವರಿಂದ ತರಬೇತಿ ಪಡೆದ ಅಭಿನವ್ ಮೋಸ್ಟ್ ಚಾರ್ಮಿಂಗ್ ಎನ್ನುವ ಬಿರುದಿನ ಜೊತೆಗೆ 2ನೇ ಸ್ಥಾನವನ್ನು ಪಡೆದರೆ, ಪುಟಾಣಿ ಯುತಿ ಬಿ ಪ್ರಿನ್ಸೆಸ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದವರಾಗಿದ್ದಾರೆ. ಇವರುಗಳು ಕ್ರಮವಾಗಿ ವಿಲಾಸನ್ ಮತ್ತು ವಿನಿ ಹಾಗೂ ಬಸವಪ್ರಸಾದ್ ಮತ್ತು ಲಕ್ಷ್ಮೀದೇವಿ ಅವರುಗಳ ಸುಪುತ್ರ ಸುಪುತ್ರಿಯರಾಗಿದ್ದಾರೆ. ಈ ಕಿರೀಟವನ್ನು ಪಡೆದ ಇಬ್ಬರ ಕುಟುಂಬಸ್ಥರು ನಗರದ ಖಾಸಗಿ ಹೋಟೆಲ್ನಲ್ಲಿ ಸಂಭ್ರಮಾಚರಣೆ ಸಮಾರಂಭವನ್ನು ಕೂಡ ಹಮ್ಮಿಕೊಂಡು ಸಂತಸವನ್ನು ಹಂಚಿಕೊಂಡಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿನಿ. ಇದು ನನ್ನ ಮಗ ಅಭಿನವ್. ಅವನು ವರ್ಲ್ಡ್ ಜೂನಿಯರ್ ಟೂರಿಸಂ ಶೋದಲ್ಲಿ ಇಂಡಿಯಾ ರೆಪ್ರೆಸೆಂಟ್ ಮಾಡಿತ್ತು ವಿಯೆಟ್ನಾಮಲ್ಲಿ, ಕಿಂಗ್ ಕ್ಯಾಟಗರಿ. ಆ್ಯಂಡ್ ಹೀಸ್ ಅತುಲ್ ಸುರೇಶ್ ಮೆಂಟಿ ಫಾರ್ ದ ಲಾಸ್ಟ್ 6 months. Hello everybody, my name is Abhinav VP. I am from Kerala. I represented India and Vietnam in the World Junior Tourism Ambassador 2026 Kings category. At first I felt nervous because it was my first international show and my second show overall. But I did not think I would ace it, but I believed in myself and aced it. The overall experience was very great. I made a lot of new friends, international, and also met very great people. I would like to thank my mom and my teacher Atul Suresh for giving me such an opportunity. Thank you. Nice. I would also like to thank my father who came in the finals and supported me throughout the journey. And I would also like to thank my friends who did not make fun of me, who supported me, who motivated me throughout this. Thank you. What your coach? Namaste, my name is Ziti. I'm 8 years old, proud representative of India. Script ಬೇರೆ ಹೋಯ್ತು. Ziti, I'm 8 years old, proudly representative India. I passionate dancer, model, and gymnast. Thank you for this opportunity, and my father and mother motivated so much. Thank you. ನಮಸ್ತೆ, ನನ್ನ ಹೆಸರು ಲಕ್ಷ್ಮಿ ಅಂತ. ನನ್ನ ಮಗಳು ಯುತಿ ಬಿ 3ನೇ ತರಗತಿನಲ್ಲಿ ಓದ್ತಾ ಇದ್ದಾಳೆ, ಪೂರ್ಣಪ್ರಜ್ಞಾ ಎಜುಕೇಷನ್ ಸೆಂಟರ್. ಸುಮಾರು 1.5 ವರ್ಷದಿಂದ ಅವಳು ಮಾಡಲಿಂಗ್ ಮಾಡ್ತಾ ಇದ್ದಾಳೆ. ಸೊ ಕಿಡ್ಸ್ ಮಾಡಲಿಂಗ್ ಅಂದರೆ ನನಗೆ ಪ್ಯಾಷನ್ ಇತ್ತು, ನನ್ನ ಮಗಳಿಗೆ ಮಾಡಲಿಂಗ್ ಫೀಲ್ಡ್ ಕರ್ಕೊಂಡು ಹೋಗ್ಬೇಕು ಅಂತ. ಫಸ್ಟ್ ಶೋ ನಾನು ಅಟೆಂಡ್ ಮಾಡಿಸಿದಾಗ ಸೊ ಅವಳ ಪೊಟೆನ್ಷಿಯಲ್ ನೋಡಿಬಿಟ್ಟು ಐ ವಾಂಟೆಡ್ ಟು ಪುಷ್, ಅಂದರೆ ಈ ಫೀಲ್ಡಲ್ಲಿ ಅವಳಿಗೆ ಒಂದು ಉನ್ನತಿ ಬರಬೇಕು ಅನ್ನೋದು ಇತ್ತು. ಸೊ ಅಲ್ಲಿಂದ ನಾನು ಪುಷ್ ಮಾಡ್ಕೊಂಡೇ ಬಂದೆ. ಸೊ ಅಲ್ಲಿಂದ ಇವಾಗ 4ನೇ ಶೋ ಅಟೆಂಡ್ ಮಾಡಿದ್ದಾಳೆ ಅವಳು. ಸೊ ಇವಾಗ ಅಟೆಂಡ್ ಮಾಡಿ ಶೋ ಬಂದ್ಬಿಟ್ಟು ಲೈಕ್ ವಿಯೆಟ್ನಾಮಲ್ಲಿ ಇಂಡಿಯಾ ರೆಪ್ರೆಸೆಂಟ್ ಮಾಡಿಕೊಂಡು ವರ್ಲ್ಡ್ ಜೂನಿಯರ್ ಟೂರಿಸಂ ಅಂಬಾಸಿಡರ್ 2026ನ ಟಾಪ್ 2nd ರನ್ನರ್ ಅಪ್ ಆಗಿದ್ದಾಳೆ. ಸೊ ನಮ್ಮಿಬ್ರಿಗೆ ಹೆಮ್ಮೆ ಇದೆ. ಸೊ ಇವತ್ತು ಇಂಟರ್ನ್ಯಾಷನಲ್ ಸ್ಟೇಜಲ್ಲಿ ನನ್ನ ಮಗಳನ್ನ ನೋಡೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಸೊ ಇದು ಬಂದ್ಬಿಟ್ಟು ಆಗಸ್ಟ್ ಪ್ರಿಪೇರ್ ಆಗಿದ್ದಾರೆ. ಮತ್ತೆ ಮಕ್ಕಳಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇದೆ, ಬಿಕಾಸ್ ಕಂಪೇರ್ ಮಾಡಿದಾಗ ನಮ್ಗೆ ಇನ್ನು ಪ್ರಿಪರೇಷನ್ ಬೇಕು ಅನಿಸ್ತು. ಬಟ್ ಅದರಲ್ಲೂ 2nd ರನ್ನರ್ ಅಪ್ ಬಂದಿದ್ದು ಒಂಥರ ಖುಷಿನೇ ನಮಗೆ. ಬಟ್ ನೆಕ್ಸ್ಟ್ ಏನೇ ಆದ್ರೂ ವಿ ಶುಡ್ ಬಿ ಪ್ರಿಪೇರ್ಡ್ ಅಂಡ್ ಆಪರ್ಚುನಿಟಿ ಅಂತೂ ಇದೆ ಸರ್. ಆಲ್ಮೋಸ್ಟ್ ಒಂದು 40 ಕಂಟ್ರೀಸ್ ಇದ್ದು ಸರ್. 40 ದೇಶಗಳು. ಮಾಡೆಲಿಂಗ್ ಅಂದ್ರೆ ಸರ್ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಟ್ಯಾಲೆಂಟ್, ಮಗುಗೆ ಏನೇನ್ ಟ್ಯಾಲೆಂಟ್ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಟ್ಯಾಲೆಂಟ್ ಶೋ ಮಾಡ್ತಾರೆ, ಪಬ್ಲಿಕ್ ಸ್ಪೀಕಿಂಗ್ ಇಡ್ತಾರೆ, ಮತ್ತೆ ಅದು ಬಂದ್ಬಿಟ್ಟು ವಾಕಿಂಗ್ ಮೇನ್. ಅವಳು ಕಾನ್ಫಿಡೆನ್ಸ್ ಇಟ್ಕೊಂಡು ವಾಕ್ ಮಾಡೋದು, ಎಷ್ಟು ಕಾನ್ಫಿಡೆನ್ಸ್ ಇಂದ ಎಷ್ಟು ಗ್ರೇಸ್ಫುಲ್ ಆಗಿ ವಾಕ್ ಮಾಡ್ತಾಳೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಭಾರತದಿಂದ ನಾವು 3 ಜನ ಹೋಗಿದ್ವಿ. ಒಂದು ಕಿಂಗ್ಸ್ ಕ್ಯಾಟಗರಿ, ಇವಳು
ಪ್ಲಸ್ ಒಂದು ಕ್ವೀನ್ ಪ್ರಿನ್ಸಸ್ ಕ್ಯಾಟಗರಿ 3 ಜನ ಅಂದ್ರೆ ಒಬ್ಬರೇ ಇಂಡಿಯಾದಿಂದ ರೆಪ್ರೆಸೆಂಟ್ ಮಾಡೋಕ್ಕಾಗುತ್ತೆ. ಸರ್ ಆಕ್ಚುಲಿ ನಮ್ಮ ಪ್ರಿಪರೇಷನ್ ನಾವು ಅನ್ಕೊಂಡಿದ್ವಿ ನಮ್ದೇ ಬೆಸ್ಟ್ ಅಂತ, ಬಟ್ ಅಲ್ಲೋದ್ಮೇಲೆ ಗೊತ್ತಾಯ್ತು ನಮ್ಗಿಂತ ಬೆಸ್ಟ್ ಆಗಿರೋರಲ್ಲ, ಬೆಸ್ಟೆಸ್ಟ್ ಅನ್ಸ್ತು. ಬಿಕಾಸ್ ಅವರ್ ಪ್ರಿಪರೇಷನ್ ದಿ ವೆಲ್ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಒಂದ್ರಲ್ಲೂ ಕಾಂಪ್ರಮೈಸೇಷನ್ ಇಲ್ವೇ ಇಲ್ಲ ಅವ್ರಿಗೆ. ಬಿಕಾಸ್ ಮೇಕಪ್ ಆಗಲಿ, ಡ್ರೆಸ್ ಆಗಲಿ, ಎವ್ರಿಥಿಂಗ್ ಫಾರ್ ಎವ್ರಿ ಡೇ ದೇ ಪ್ರಿಪೇರ್ಡ್. 7 days ಅಲ್ಲಿ ಈ ಶೋಕ್ಕಿಂತ ಮುಂಚೆ ಇವಳು ವೇರಿಯಸ್ ಇಲ್ಲಿ ಇಂಡಿಯನ್ ಕಾಂಪಿಟೇಷನ್ಸ್ ಪಾರ್ಟಿಸಿಪೇಟ್ ಮಾಡಿದ್ಲು. ಸೊ ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಯಿತು ಲೈಕ್ ಔಟ್ಸೈಡ್ ಗ್ಲೋಬಲಿ ತುಂಬ ಇದು ಡಿಮ್ಯಾಂಡಿಂಗ್ ಇದೆ, ತುಂಬ ಅಂದರೆ ತುಂಬ ಬೇಡಿಕೆ ಇರೋದು. ಆಮೇಲೆ ತುಂಬ ಜನ ಇದ್ರ ಮೇಲೆ ತುಂಬ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆ್ಯಂಡ್ ವೇರಿಯಸ್ ಕಂಟ್ರೀಸ್ ಎಲ್ಲ ನೋಡಿ ಅವ್ರ ಪ್ರಿಪರೇಷನ್ಸು, ಅವ್ರ ಡ್ರೆಸ್ಸಿಂಗು, ಅವ್ರದ್ದೆಲ್ಲ ನೋಡಿದ್ಮೇಲೆ ಅಂದರೆ ಇದಕ್ಕೆ ತುಂಬ ಇನ್ನೂ ತುಂಬ ಲಾಂಗ್ ಜರ್ನಿ ಇದೆ ಅಂತೇಳಿ ನಮಗೊಂದು ಫೀಲಿಂಗ್ ಬಂದಿದೆ. ಸೊ ಈ ಶೋ ಲೈಕ್ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಶೋಗೆ ಹೋಗ್ತಾ ಇದೀವಿ ಅಂತ ಅಂದರೆ ಲೈಕ್ ಫಸ್ಟ್ ಆಫ್ ಆಲ್ ಲೈಕ್ ವಾಕು ಇದೆಲ್ಲ ತುಂಬ ಪ್ರಿಪೇರ್ ಆಗಬೇಕು. ಅದ್ರ ಜೊತೆಗೆ ಲೈಕ್ ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ಅಂದರೆ ಕಾಸ್ಟ್ಯೂಮು, ಡಿಸೈನರು ಇದೆಲ್ಲ ತುಂಬ ಕ್ರಿಯೇಟಿವು. ಸೊ ಇದೆಲ್ಲ ತುಂಬ ಎಫರ್ಟ್ ಹಾಕಬೇಕು. ಲೈಕ್ ಇಟ್ ಇಸ್ ನಾಟ್ ಲೈಕ್ ಬೇರೆ ಇದ್ರ ಥರ ಅದು ಇರ್ಬೋದು, ಆದರೆ ಇದಕ್ಕೆ ಇನ್ನೂ ತುಂಬ ಟೈಮ್ ಆ್ಯಂಡ್ ಎಫರ್ಟ್ ತುಂಬ ಹಾಕಬೇಕು. ಸೊ ಅಲ್ಲಿ ಹೋದ್ಮೇಲೆ ಅದನ್ನೆಲ್ಲ ನೋಡಿದ್ಮೇಲೆ ಈ ಲೈಕ್ ವಾಟ್ ಎವರ್ ಎಫರ್ಟ್ ಇನ್ನೂ ಹಾಕಿದೀವಿ, ಇನ್ನೂ ತುಂಬ ಜಾಸ್ತಿ ಎಫರ್ಟ್ ಬೇಕಾಗಿದೆ. ಆಮೇಲೆ ತುಂಬ ಕ್ರಿಯೇಟಿವ್ ಇದೆ ಇದು ಅಂತೇಳಿ ತಿಳಿದು ಬಂದಿದೆ. ಸರ್